ಇನ್ನೊಂದು ಕಡೆಗೆ ಅವರ ವೈಯಕ್ತಿಕ ಜೀವನದ ಬಗ್ಗೆ ಕೂಡ ಹಲವು ಸ್ವಾರಸ್ಯಕರ ವಿಚಾರಗಳನ್ನು ನಿಮ್ಮ ಮುಂದೆ ನಾವು ತೆರೆದಿಡ್ತಾ ಇದ್ದೀವಿ. 1966 ಏಪ್ರಿಲ್ 29ನೇ ತಾರೀಕು ಅವರ ವಿವಾಹ ಆಗುತ್ತೆ. ಪ್ರೇಮ ಅವರೊಂದಿಗೆ SM ಕೃಷ್ಣ ಅವರ ಮದುವೆ ಆಗುತ್ತೆ. ಇಬ್ಬರು ಹೆಣ್ಮಕ್ಳು ಅವರಿಗೆ ಜನಿಸ್ತಾರೆ, ಮಾಳವಿಕಾ ಹಾಗೂ ಶಾಂಭವಿ ಅನ್ನೋರು. ಕಾಫಿ ಡೇ ಸಂಸ್ಥಾಪಕ ದಿವಂಗತ ಸಿದ್ಧಾರ್ಥ್ ಇವರ ಅಳಿಯ. ಇನ್ನು DKಶಿ ಅಳಿಯ ಅಮಾತ್ಯ ಇವರ ಮೊಮ್ಮಗ. DK ಶಿವಕುಮಾರ್ ಹಾಗೂ ಇವರ ಕುಟುಂಬಕ್ಕೆ ಮೊದಲಿನಿಂದ ಕೂಡ ಅತ್ಯದ್ಭುತವಾದಂತಹ ಒಡನಾಟ ಇತ್ತು. ಅದಾದ ನಂತರ ಬೀಗರಾಗ್ತಾರೆ. ಸೊ ಯಾವ ರೀತಿ ಅವರ ವೈಯಕ್ತಿಕ ಜೀವನ ಸಾಗಿ ಬಂತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕೂಡ ನಾವು ಡೀಟೇಲ್ಸನ್ನು ಕೊಡ್ತಾ ಇದ್ವಿ. ಇನ್ನೊಂದು ಕಡೆಗೆ ನಾನು ಆಗಲೇ ಹೇಳ್ತಾ ಇದ್ದೆ ನಿಮಗೆ, ಅಂದರೆ ಕೇವಲ ನಗರ ಕೇಂದ್ರಿತ ಅಭಿವೃದ್ಧಿ ಇವರ ಧ್ಯೇಯೋದ್ದೇಶ ಆಗಿರಲಿಲ್ಲ. ಇದರ ಜೊತೆಗೆ ಈ ಗ್ರಾಮ ಪಂಚಾಯಿತಿಗಳಲ್ಲೂ ಕೂಡ ಸ್ವಚ್ಛ ಭಾರತ್ ಅಂತ ನಾವೀಗೇನು ಮಾತಾಡ್ತೀವಿ ದೇಶದಾದ್ಯಂತ, ಇವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲೇ ಕನಸನ್ನು ಕಂಡಿದ್ರು. ಸ್ವಚ್ಛ ಗ್ರಾಮ ಯೋಜನೆಯನ್ನು ತಂದಿದ್ರು. ಅದಕ್ಕೋಸ್ಕರ ಪ್ರತಿ ಗ್ರಾಮ ಪಂಚಾಯಿತಿಗೆ 20 ಲಕ್ಷ ಅನುದಾನವನ್ನು ಕೊಡ್ತೀನಿ ಅಂತ ಘೋಷಿಸಿದ್ರು. ಅಷ್ಟರ ಮಟ್ಟಿಗೆ ಅವರು ಕಾಳಜಿಯನ್ನು ಇಟ್ಕೊಂಡಿದ್ರು. ಶ್ರೀಮಂತ ಕುಟುಂಬದಲ್ಲಿ ಬೆಳೆದರೂ ಕೂಡ ಬಡವರ ಕಷ್ಟ ಏನು, ರೈತರ ಸಂಕಷ್ಟ ಏನು, ಎಲ್ಲವೂ ಕೂಡ ಅವರಿಗೆ ಚೆನ್ನಾಗಿ ಅರ್ಥ ಆಗ್ತಾ ಇತ್ತು. ಡೀಟೇಲ್ಸ್ ಕೊಡ್ತಾರೆ ಪ್ರಕಾಶ್. ಸದ್ಯಕ್ಕೆ ಅವರ ಮನೆ ಬಳಿ ಕುಟುಂಬಸ್ಥರ ಆಗಮನ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಆಗ್ತಾ ಇದೆ. ಇನ್ನೊಂದು ಅಂತಿಮ ದರ್ಶನಕ್ಕೆ ಆಗ್ತಾ ಇರುವಂತಹ ವ್ಯವಸ್ಥೆ ಕೂಡ ನಾವು ಗಮನಿಸ್ತಾ ಇದ್ವಿ. ಇನ್ನಷ್ಟು ಮಾಹಿತಿ ಇದ್ರ ಬಗ್ಗೆ ಕೊಡೋದಾದ್ರೆ ಪ್ರಕಾಶ್, ನನ್ನ ಧ್ವನಿ ಕೇಳ್ತಾ ಇದ್ರೆ? ಓಕೆ, ಫೈನ್. ನೋಡ್ತಾ ಇದ್ದೀರಾ ನೀವು ದೃಶ್ಯಾವಳಿಗಳನ್ನು. ಸೊ ಒಂದು ಅವರ ನಿವಾಸದ ಬಳಿ ಆ ಬ್ಯಾರಿಕೇಡ್ಗಳೆಲ್ಲ ಈಗಾಗಲೇ ಅಳವಡಿಸ್ತಾ ಇದ್ದಾರೆ ಪೊಲೀಸರು. ಹೆಚ್ಚಿನ ಸಂಖ್ಯೆಯಲ್ಲಿ ಸಿಬ್ಬಂದಿಗಳಿದ್ದಾರೆ. ಎಲ್ಲರೂ ಕೂಡ ಈಗ ಎನ್ ರೂಟ್ ಆಗಿರೋದು ಸದಾಶಿವನಗರದ SM ಕೃಷ್ಣ ಅವರ ನಿವಾಸಕ್ಕೆ. ಬಹುತೇಕ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು, ಬಿಕಾಸ್ ಇನ್ನೊಂದು ಸ್ವಲ್ಪ ಹೊತ್ತಾಗ್ತಾ ಇದ್ದ ಹಾಗೆ ವಿಷಯ ಕಾರ್ಯಕರ್ತರಿಗೂ ತಲುಪುತ್ತೆ. ನಾನು ಆಗಲೇ ಹೇಳ್ತಾ ಇದ್ದೆ, ಕೇವಲ ಒಂದು ಸಮುದಾಯಕ್ಕೆ ಮೀಸಲಾದಂತಹ ನಾಯಕ ಅಲ್ಲ ಇವರು, ಇಡೀ ರಾಜ್ಯದಲ್ಲಿ ಅಜಾತ ಶತ್ರು. ಡೀಟೇಲ್ಸ್ ಕೊಡ್ತಾರೆ ಪ್ರಕಾಶ್. ಅಂತಿಮ ದರ್ಶನಕ್ಕಾಗಿರುವಂತಹ ವ್ಯವಸ್ಥೆ ಅಲ್ಲಿ ಹೇಗಿದೆ ಅಂತ ಈಗಾಗಲೇ ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ರಿ. ಅಂತಿಮ ದರ್ಶನಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ತಾ ಇದ್ದಾರೆ. ಕುಟುಂಬಸ್ಥರು ಒಂದಿಷ್ಟು ವಿಧಿವಿಧಾನಗಳ ಮೂಲಕವಾಗಿ ಒಂದು ಪೂಜೆಯನ್ನು ನಡೆಸ್ತಾರೆ. ಅದಾದ ಬಳಿಕ ಪಾರ್ಥಿವ ಶರೀರವನ್ನ ಮನೆಯಿಂದ ಹೊರಗಡೆ ಬರೋದಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ತಾ ಇದ್ದಾರೆ. ಈಗಾಗಲೇ ಹಿರಿಯ ಪೊಲೀಸ್ ಅಧಿಕಾರಿ ಶೇಖರ್ ಅವರು ಕೂಡ ಇಲ್ಲಿಗೆ ಬಂದಿದ್ದಾರೆ. ಆ ಪರಿಶೀಲನೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಜೊತೆಗೆ ಪಾರ್ಥಿವ ಶರೀರವನ್ನ ಇಡುವಂತಹ ಜಾಗದಲ್ಲಿ ಯಾವ ರೀತಿಯ ಭದ್ರತೆಗಳನ್ನ ಮಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಕುಟುಂಬಸ್ಥರೊಂದಿಗೆ ಮಾತನಾಡ್ತಾ ಇದ್ದಾರೆ. ಈಗಾಗಲೇ ಕುಟುಂಬಸ್ಥರ ಜೊತೆ ಅಂತಿಮವಾಗಿ ಮಾತನಾಡಿದ ಬಳಿಕ ಪಾರ್ಥಿವ ಶರೀರವನ್ನ ಕೆಲವೇ ಕ್ಷಣಗಳಲ್ಲಿ ಇದೀಗ ಹೊರಗಡೆ ತರುವಂತಹ ಸಾಧ್ಯತೆಗಳು ಕೂಡ ಇದ್ದಾವೆ. ಅದಕ್ಕಾಗಿ ಕುಟುಂಬಸ್ಥರು ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ತಾ ಇದ್ದಾರೆ. ಜೊತೆಗೆ ಅತ್ಯಾಪ್ತರು, ಅದರ ಜೊತೆಗೆ ಸಂಬಂಧಿಕರು ಕೂಡ ಈಗಾಗಲೇ SM ಕೃಷ್ಣ ಅವರ ನಿವಾಸಕ್ಕೆ ಬಂದಿದ್ದಾರೆ. ಅಂತಿಮವಾಗಿ ಪಾರ್ಥಿವ ಶರೀರವನ್ನು ಹೊರಗಡೆ ತರೋದಕ್ಕೆ ಎಲ್ಲ ಮಾತುಕತೆ ಕೂಡ ಆಗಿದೆ. ಈಗಾಗಲೇ ಕೆಲವೇ ಕ್ಷಣಗಳಲ್ಲಿ ಈಗ ಪಾರ್ಥಿವ ಶರೀರವನ್ನು ಕೂಡ ಹೊರಗಡೆ ತರುವಂತಹ ವ್ಯವಸ್ಥೆಗಳು ಕೂಡ ಆಗುತ್ತೆ. ಅದರ ಜೊತೆಗೆ ಅವರ ಅಂದರೆ ಅಂತಿಮ ದರ್ಶನವನ್ನು ಪಡೆಯೋದಕ್ಕೆ ಸಾರ್ವಜನಿಕರಿಗೆ, ಪಕ್ಷದ ಅಭಿಮಾನಿಗಳಿಗೆ, ಕಾರ್ಯಕರ್ತರಿಗೆ ಎಲ್ರಿಗೂ ಕೂಡ ಯಾವ್ಯಾವ ರೀತಿಯ ವ್ಯವಸ್ಥೆಗಳನ್ನು ಮಾಡಬೇಕು ಅನ್ನೋಂಥದ್ರ ಬಗ್ಗೆ ಕೂಡ ಅಂದರೆ ಒಂದು ಮಾತುಕತೆ ಕೂಡ ಆಗ್ತಾ ಇದೆ. ಸೊ ಹಾಗಾಗಿ ಎಲ್ಲ ರೀತಿಯ ಬಂದೋಬಸ್ತುಗಳನ್ನು ಕೂಡ ಮಾಡಿಕೊಳ್ತಾ ಇದ್ದಾರೆ. ಹಿರಿಯ ಪೊಲೀಸ್ ಅಧಿಕಾರಿ ಈಗಾಗಲೇ ಸ್ಪಾಟಿಗೆ ಅಂದರೆ SM ಕೃಷ್ಣ ಅವರ ನಿವಾಸಕ್ಕೆ ಬಂದಿದ್ದಾರೆ. ಕುಟುಂಬಸ್ಥರೊಂದಿಗೆ ಮಾತನಾಡ್ತಾ ಇದ್ದಾರೆ. ಈಗಾಗಲೇ ಸಾಕಷ್ಟು ರಾಜಕೀಯ ಗಣ್ಯರು ಕೂಡ ಏನೋ ಬೆಳಿಗ್ಗೆ ಒಂದು 7 ಗಂಟೆಯ ನಂತರ ಇಲ್ಲಿಗೆ ಬರುವವರಿದ್ದಾರೆ. ಸೊ ಹಾಗಾಗಿ ಎಲ್ಲ ರೀತಿಯ ಬಂದೋಬಸ್ತುಗಳನ್ನು ಮಾಡೋದಕ್ಕೆ ಈಗಾಗಲೇ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ತಾ ಇದ್ದಾರೆ. ಈಗಾಗಲೇ ಹೆಚ್ಚುವರಿ KSRP ವೆಹಿಕಲ್ಸ್ಗಳು ಕೂಡ ಬಂದಿದ್ದಾವೆ. ಜೊತೆಗೆ ರಸ್ತೆಯನ್ನು ಬ್ಲಾಕ್ ಮಾಡಿದ್ದಾರೆ. ಜೊತೆಗೆ ಪರ್ಟಿಕ್ಯುಲರ್ ಆಗಿ ಹೀಗೇನೆ ಇದೇ ಮಾರ್ಗದಲ್ಲಿ ಹೋಗಬೇಕು ಅನ್ನುವಂಥ ಒಂದಿಷ್ಟು ರೂಟ್ಗಳನ್ನು ಕೂಡ ಇಲ್ಲಿ ರೆಡಿ ಮಾಡಿಕೊಳ್ಳಲಾಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪಾರ್ಥಿವ ಶರೀರವನ್ನು ಹೊರಗಡೆ ತಂದ ಬಳಿಕ ಎಲ್ಲ ರೀತಿಯಲ್ಲಿ ಅಂದರೆ ಸಾರ್ವಜನಿಕ ದರ್ಶನಕ್ಕೆ ಕೂಡ ಒಂದು ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗುತ್ತೆ. ಈಗಾಗಲೇ ಅವರ ನಿವಾಸದ ಮುಂಭಾಗದಲ್ಲಿ ಈಗಾಗಲೇ KSRP ವೆಹಿಕಲ್ಗಳು ಕೂಡ ಬರ್ತಾ ಇದ್ದಾವೆ. ಆ ರಸ್ತೆಯ ಮುಂಭಾಗದಲ್ಲಿ ಈಗ ಹೆಚ್ಚುವರಿ ಪೊಲೀಸರ ಭದ್ರತೆಯನ್ನು ಕೂಡ ನಿಯೋಜನೆ ಮಾಡಿಕೊಳ್ತಾ ಇದ್ದಾರೆ. ಪರ್ಟಿಕ್ಯುಲರ್ ಆಗಿ ಇದೇ ರಸ್ತೆಯ ಮೂಲಕವಾಗಿಯೇ ಸಾಕಷ್ಟು ಅಭಿಮಾನಿಗಳು, ಕಾರ್ಯಕರ್ತರು ಎಲ್ಲರೂ ಕೂಡ ಜಮಾವಣೆ ಆಗ್ತಾರೆ. ಸೊ ಹಾಗಾಗಿ ಅವರ ಅಂತಿಮ ದರ್ಶನವನ್ನು ಪಡೆಯೋದಕ್ಕೆ ಒಂದಿಷ್ಟು ವ್ಯವಸ್ಥೆಗಳನ್ನು ಮಾಡಿಕೊಳ್ಳೋದಕ್ಕೆ ಈಗಾಗಲೇ ಹೆಚ್ಚುವರಿ ಪೊಲೀಸರ ಭದ್ರತೆಯನ್ನು ಕೂಡ ಈಗ ಮಾಡಿಕೊಳ್ತಾ ಇದ್ದಾರೆ. ಯಾವ್ಯಾವ ಮಾರ್ಗಗಳಲ್ಲಿ ಬರಬೇಕು, ಯಾವ್ಯಾವ ಮಾರ್ಗಗಳ ಮೂಲಕವಾಗಿ ಅವರನ್ನು ಅಂದರೆ ಎಂಟ್ರಿಯನ್ನು ಪಡೆದುಕೊಂಡು ಅಂತಿಮ ದರ್ಶನವನ್ನು ಪಡಿಬೇಕು ಅನ್ನೋಂಥದ್ರ ಬಗ್ಗೆ ಈಗಾಗಲೇ ರೂಟ್ ಮ್ಯಾಪನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಅದೇ ರೂಟ್ ಮ್ಯಾಪ್ನ ಮೂಲಕವಾಗಿ ಈಗ ಅಂತಿಮ ದರ್ಶನವನ್ನು ಪಡೆಯೋದಕ್ಕೆ ಈಗ ಅವರ ನಿವಾಸಕ್ಕೆ ಕೂಡ ಬರೋದಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಗಳು ಕೂಡ ಆಗುತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪಾರ್ಥಿವ ಶರೀರವನ್ನು ಹೊರಗಡೆ ತೆಗೆದುಕೊಂಡ್ಬರುವಂತಹ ವ್ಯವಸ್ಥೆಗಳು ಕೂಡ ಆಗುತ್ತೆ. ಈಗಾಗಲೇ ಅವರ
ಅತ್ಯಾಪ್ತರು ಜೊತೆಗೆ ಸಂಬಂಧಿಕರು ಎಲ್ಲರೂ ಕೂಡ ಇದೀಗ ಅವರ ನಿವಾಸದ ಬಳಿ ಬರ್ತಾ ಇದ್ದಾರೆ. ಈಗಾಗಲೇ ಮಧ್ಯರಾತ್ರಿ 2 ಗಂಟೆಗೆ ಈ ವಿಚಾರ ಅವರ ಕುಟುಂಬಸ್ಥರಿಗೆ ಗೊತ್ತಾದ ಬಳಿಕ ಅವರ ಅತ್ಯಾಪ್ತರನ್ನ ಸಂಪರ್ಕ ಮಾಡಿದ್ರು. ಜೊತೆಗೆ ಅವರ ಸಂಬಂಧಿಕರಿಗೂ ಕೂಡ ಈ ವಿಚಾರವನ್ನು ತಿಳಿಸಿದ್ರು. ಆಗಲೇ ಒಂದಿಷ್ಟು ಜನ ಕೂಡ ಬಂದಿದ್ದಾರೆ. ಇನ್ನು ಬೇರೆ ಬೇರೆ ಭಾಗಗಳಿಂದ ಕೂಡ ಕೆಲವರು ಬರೋರಿದ್ದಾರೆ. ಜೊತೆಗೆ ಬೆಳಗಾವಿ ಅಧಿವೇಶನ ನಡೆಯುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಈ ವಿಚಾರ DCM DK ಶಿವಕುಮಾರ್ ಅವ್ರಿಗೂ ಕೂಡ ಮಧ್ಯರಾತ್ರಿಯಲ್ಲೇ ಫೋನ್ನ ಮೂಲಕವಾಗಿ ಸಂಪರ್ಕವನ್ನು ಮಾಡಿ ಈಗಾಗಲೇ ಈ ವಿಚಾರವನ್ನು ತಿಳಿಸಲಾಗಿದೆ. ಕೂಡಲೇ ಅವರು ಕೂಡ ಅಲ್ಲಿಂದ ಬೆಂಗಳೂರಿಗೆ ವಾಪಸ್ ಆಗ್ತಾ ಇದ್ದಾರೆ. ಅದರ ಜೊತೆಗೆ ಬೇರೆ ಬೇರೆ ರಾಜಕೀಯ ಗಣ್ಯರು ಕೂಡ ಅಂತಿಮ ದರ್ಶನವನ್ನು ಪಡೆಯೋದಕ್ಕೆ ಬರ್ತಾರೆ. ಸೊ ಹಾಗಾಗಿ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ತಾ ಇದ್ದಾರೆ. ಇನ್ನೇನು ಈಗ ಪಾರ್ಥಿವ ಶರೀರವನ್ನು ಹೊರಗಡೆ ತರೆಯೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಈಗ ಪಾರ್ಥಿವ ಶರೀರವನ್ನು ಹೊರಗಡೆ ತೆಗೆದುಕೊಂಡು ಬರೋದಕ್ಕೆ ಈಗ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಈಗಾಗಲೇ ಅವರ ಸಂಬಂಧಿಕರು ಕೂಡ ವಿಚಾರವನ್ನು ತಿಳಿದು ಈಗಾಗಲೇ ಅವರ ನಿವಾಸಕ್ಕೆ ಬಂದಿದ್ದಾರೆ. ಅವರ ರಾಜಕೀಯ ಜೀವನವೇ ಒಂದು ರೀತಿಯಲ್ಲಿ ಅಮೋಘ. ಯಾರೊಂದಿಗೂ ಕೂಡ ಏನೋ ಶತ್ರುತ್ವ ಅಥವಾ ಬೇರೆ ವೈರತ್ವವನ್ನು ಕಟ್ಟಿಕೊಂಡಂಥವ್ರಲ್ಲ. ಸೊ ಹಾಗಾಗಿ ಅಜಾತ ಶತ್ರುವಾಗಿ ಅವರ ರಾಜಕೀಯ ಜೀವನವನ್ನ ನಡೆಸಿದ್ರು ಮಮತಾ. ಪ್ರಕಾಶ್, ಅಂತ್ಯಕ್ರಿಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬಸ್ಥರು ಏನ್ ನಿರ್ಧಾರವನ್ನು ಕೈಗೊಂಡಿದ್ದಾರೆ? ಅದ್ರ ಬಗ್ಗೆ ಏನಾದರೂ ಡಿಸಿಷನ್ಗೆ ಬಂದಿದ್ದಾರಾ? ಎಲ್ಲಿ ಮಾಡಬೇಕು, ಏನ್ ಕತೆ ಅಂತ? ಅಂತ್ಯಕ್ರಿಯೆದ ಬಗ್ಗೆ ಇನ್ನೂ ಯಾವುದೇ ನಿರ್ಧಾರವನ್ನು ತೆಗೆದುಕೊಂಡಿಲ್ಲ. 9 ಅಥವಾ 10 ಗಂಟೆಯ ನಂತರ ಕುಟುಂಬಸ್ಥರು ಅಂತಿಮವಾಗಿ ಎಲ್ಲಿ ಅಂತ್ಯಕ್ರಿಯೆಯನ್ನು ಮಾಡಬೇಕು ಅನ್ನೋಂಥದ್ರ ಬಗ್ಗೆ ಒಂದು ನಿರ್ಧಾರಕ್ಕೆ ಬರ್ತಾರೆ. ಸದ್ಯಕ್ಕೆ ಪಾರ್ಥಿವ ಶರೀರವನ್ನು ಸಾರ್ವಜನಿಕರ ದರ್ಶನಕ್ಕೆ ಅಂದರೆ ವ್ಯವಸ್ಥೆಯನ್ನು ಕಲ್ಪಿಸಿ ಅದಾದ ಬಳಿಕ ಕುಟುಂಬಸ್ಥರು ಜೊತೆಗೆ ಅವರ ಅತ್ಯಾಪ್ತರು ಯಾರೆಲ್ಲಿದ್ದಾರೆ ಆ ಕುಟುಂಬಕ್ಕೆ ಅವರ ಜೊತೆ ಚರ್ಚೆ ಮಾಡಿ ಆನಂತರ ಈ ಒಂದು ಅಂತಿಮ ವಿಧಿವಿಧಾನಗಳು ಎಲ್ಲಿ ಆಗಬೇಕು ಅನ್ನೋಂಥದ್ರ ಬಗ್ಗೆ ಚರ್ಚೆ ನಡೆಸ್ತಾರೆ. ಆದರೆ ಈವರೆಗೂ ಕೂಡ ಅಂತ್ಯಕ್ರಿಯೆ ಎಲ್ಲಿ ಮಾಡಬೇಕು ಅನ್ನೋಂಥದ್ರ ಬಗ್ಗೆ ಇನ್ನೂ ಕ್ಲಿಯರ್ ಆಗಿಲ್ಲ ಮಮತಾ. ಸೊ ಹಾಗಾಗಿ ಅತ್ಯಾಪ್ತರ ಜೊತೆ ಮಾತುಕತೆಯನ್ನು ನಡೆಸಿ ಅದಾದ ಬಳಿಕ ಒಂದು ನಿರ್ಧಾರಕ್ಕೆ ಬರ್ತಾರೆ. ಸದ್ಯಕ್ಕೆ ಅಂತಿಮ ದರ್ಶನಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಗಳಿಗೆ ಈಗ ಕುಟುಂಬಸ್ಥರು ಮುಂದಾಗಿದ್ದಾರೆ ಮಮತಾ. ರೈಟ್.